ಗುರುಬಂಧುಗಳಲ್ಲಿ ಹಾಗೂ ತಮ್ಮೆಲ್ಲರಲ್ಲೂ ಸುಖ ಸಲ್ಲಿಸದೆ ಇವತ್ತಿನ ಈ ಮಾಸಿಕ ಕಾರ್ಯಕ್ರಮದ ವಿಷಯ ಮಾನವನು ಪ್ರಾರಬ್ಧವನ್ನು ಮೀರಬಲ್ಲನೆ. ಇದು ಪ್ರಾರಬ್ಧ ಯಾರಿಗೆ ಐತಿ ಇದನ್ನ ನಾವು ವಿಚಾರ ಮಾಡ್ಬೇಕು. ಪ್ರಾರಬ್ಧ ನನಗೋ ಶರೀರ ಇತ್ತು, ಪ್ರಾರಬ್ಧದ ಬಾಧೆಯನ್ನು ಉಣ್ಣೋದು ಯಾವುದು? ಮನಸ್ಸು, ನಾನು. ಇದನ್ನ ತಿಳ್ಕೊಂಡಾಗ ನನ್ನ ಪ್ರಾರಬ್ಧ ಸಂಬಂಧನ ಇಲ್ಲ, ಅವಾಗ ಮೀರ್ಬಹುದು. ಇದು ಈ ಶರೀರ ನಾನಂತ ತಿಳ್ಕೊಂಡಾಗ ಪ್ರಾರಬ್ಧ ಉಣ್ಣಬೇಕಾದ ಬಿಡಕ್ ಆಗುದೇ ಇಲ್ಲ. ಅದು ಉಂಡ ತೀರ್ಸಬೇಕಾದನ್ನ ತೀರ್ಸಲ್ಲ, ಅದಕ್ಕೆ ಬೇರೆ ಪರಿಹಾರನೇ ಇಲ್ಲ ಅಂತ ಹೇಳಿ ನೀವು ಈ ಪ್ರಾರಬ್ಧವನ್ನ ಯಾವ್ದರ ಕರ್ಮ ಮುಖಾಂತರ ಕಳ್ಕೊಂತೇನೆ ಅಂದ್ರೆ ಸಾಧ್ಯನೇ ಇಲ್ಲ. ಸಾಕಷ್ಟು ಇವತ್ತು ಹೇಳ್ತಾರ, ನಿನಗ್ ಅಂತ ದೋಷ ಐತಿ, ಇಂಥ ದೋಷ ಐತಿ, ಅಲ್ಲಿ ಹೋಗಿ ಇದನ್ ದಾನ ಮಾಡಿವ, ಅಲ್ಲಿ ಹೋಗಿ ಇದನ್ ಅರ್ಪಿಸುವ, ಅಲ್ಲಿ ಹೋಗಿ ಹೋಮ ಮಾಡಿವ, ಅಲ್ಲಿ ಹೋಗಿ ಅಭಿಷೇಕ ಮಾಡುವ ಅಂತೇಳಿ ಇವನು ಮಾಡೋದ್ರಿಂದ ಪ್ರಾರಬ್ಧ ದೂರ ಆಕೈತಿ. ಹೆಂಗು ಪ್ರಾರಬ್ಧದ ಕಾಟ ದೂರ ಆಕೈತಿ ಹೆಂಗು ಅಂತಂದ್ರೆ ಸಾಧ್ಯನ ಇಲ್ಲ. ಬೇಕಾಗಿ ಮಾಡಿದಂತ ಕರ್ಮದ ಫಲ ಅದು. ಹಿಂದಿನ ಜನ್ಮದಲ್ಲಿ ಮಾಡಿದಂತ ಒಂದು ಕರ್ಮದ ಫಲ ಅದು ಮುಂದೆ ಬೇಕಾಕೈತಿ, ಉನ್ನತ ಬೇರೆ ಪರಿಹಾರನ ಅದಕ್ಕಿಲ್ಲ. ಅದು ಶರೀರ ಉಂಟತಿ, ಶರೀರಕ್ಕೆ ಸಂಬಂಧಪಟ್ಟದ್ದು. ಆ ಶರೀರ ನಾನಂತ ತಿಳಿದವರಿಗೆ ಅದು ಪ್ರಾರಂಭ ಏನು ಮಾಡುದು. ನಾವು ಶರೀರ ನಾನ ಅಂತ ತಿಳ್ಕೊಂಡಿವಲ್ಲ, ಅದಕ್ಕೆ ಪ್ರಾರಂಭ ನನಗೈತಿ ಅಂತ ಅದಕ್ಕೆ ವ್ಯಥೆ ಪಡಾಕತ್ತೇವ. ನಿಜವಾಗಿ ನೋಡಿದ್ರೆ ನನ್ನ ಸಂಬಂಧನೇ ಇಲ್ಲ. ಸಂಚಿತ, ಆಗಾಮಿ, ಪ್ರಾರಬ್ಧದ ಮೂರು ನನಗೆ ಸಂಬಂಧ ಇಲ್ಲ. ಅದು ಸಂಬಂಧ ಪಡೋದು ಶರೀರಕ್ಕೂ ಮನಬುದ್ಧಾದಿಗಳಿಗೆ. ನಾನು ಇದಕ್ಕೆ ಸಾಕ್ಷಿಯಾಗಿ ಇರ್ತಕ್ಕಂಥ ಅರಿವು ನಾನದೀನಿ, ಇರು ನಾನದೀನಿ, ಆನಂದ ಸ್ವರೂಪನ ನಾನದೀನಿ. ಈ ತಿಳುವಳಿಕೆಯನ್ನು ಮಾಡ್ಕೋಬೇಕಾಗೈತಿ. ಅಂದಾಗ ಇದರ ಬಾಧೆಯನ್ನ ಮೀರಿ ನಿಲ್ಲಕ್ ಸಾಧ್ಯ. ಅದಕ್ಕೆ ಅವ್ರು ಹೇಳಿದ್ದಾರೆ, ನಿಜವನ್ನ ಅರಿದ ಯೋಗಿಗೆ ಯಾವ ಕರ್ಮದ ಕಾಟ. ನಿಜ ಅರದ ಮೇಲೆ ಇಲ್ಲ ಇದು. ನಿಜ ಅರಿವಿಕಿನ್ನ ಪೂರ್ವದಲ್ಲಿ ಐತಿ. ಇನ್ನ ನಾನ್ ಬಸಪ್ಪ, ಮಲ್ಲಪ್ಪ, ಕಲ್ಲಪ್ಪ ಅನ್ನೋ ಭಾವದಾಗ ಅದೇನಿ, ನಾನ್ ಸಚ್ಚಿದಾನಂದ ಸ್ವರೂಪ ಅದೇನಿ ಅನ್ನುವಂತ ತಿಳುವಳಿಕೆ ಆಗಿಲ್ಲ. ಅದು ಈ ಭಾವ ಎಲ್ಲಿವರೆಗೂ ಇರ್ತೈತಿ ಅಲ್ಲಿವರೆಗೂ ಈ ಪ್ರಾರಬ್ಧವನ್ನ ಅನುಭವಿಸಬೇಕು. ಅದು ಬಿಡುವುದಿಲ್ಲ. ಬೇಕಾದದ್ದನ್ನು ನೀಡಿಸ್ಕೊಂಡ್ ಬಿಟ್ಟೆವ ಆಟಿನೊಳಗೆ, ಅದನ್ನ ಉಂಡ ತೀರಿಸ್ಬೇಕೆ. ಬಿಡ್ತೇನೆ ಅಂದ್ರೆ ಬಿಡುದಿಲ್ಲ, ತೆಲಿಗೆ ಹಾಕಿ ಕಟ್ತೇನೆ ಅಂತಾರ ಇಲ್ಲ ಮನ್ಯಾಗ. ಅಂತೇವಿಲ್ರಿ ನಾವ. ಬಿಟ್ಟೆವ ನೀನ್ ತೆಲಿಗೆ ಹಾಕಿ ಕಟ್ತೇವ ಅಂತೇವಿಲ್ರಿ. ಸಣ್ಣ ಹುಡುಗರಿಗೆ ಹಂಗಿರನ್ ಬಿಡಾಕ್ ಬರುದಿಲ್ಲ, ಕಟ್ಕೊಂಡ್ ಹೋಗಬೇಕಾಕೈತಿ. ಬಿಟ್ಟಿವಂದ್ರ ಇದನ್ನ ಉಣದ ಬಿಟ್ಟಿವಂದ್ರ ಮುಂದಿನ ಸಂಚಿತಕ್ಕೆ ಜಮಾ ಆಕೈತದು. ಇದು ಅದಕ್ಕೆ ಪರಿಹಾರ ಇಲ್ಲ ಅಂತ ಉಂಡ್ರವ್ರು ಅನುಭವಿಗಳು. ನಾವು ಪರಿಹಾರ ಐತೆ ಅಂತ ಅದನ್ನ ಪರಿಹಾರ ಮಾಡ್ಕೋಬೇಕಂತ ಎಲ್ಲೆಲ್ಲೋ ಅಲಿಯಾಗತ್ತೇವು. ಹೌದಲ್ರಿ? ಅವ್ರ ಪರಿಹಾರ ಇಲ್ಲ ಇದಕ್ಕ ಅಂತ ತಿಳ್ಕೊಂಡು ಉಂಡ್ರು ಬರುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಅದಕ್ಕಿಲ್ಲ. ಹೌದೊಂದಡೆ ಬಿರಿದು ಸಾಹಸಿಗಳೇನಿಪ್ಪ ರಾಮ, ನಳ ಇವರೆಲ್ಲ ಯಾಕೆ ಹಾಕಿದ್ರು? ಹೌದಲ್ರಿ? ಅನುಭವಿಸಿದ್ರಿಲ್ಲ ಅವ್ರಿಗೆ. ಆ ರಾಮನಿಗೆ ಏನ್ ಹರಕತ್ತಿತ್ತು? ವನವಾಸಕ್ಕೆ ಹೋಗುದು. ಅವಾಗಿಗೆ ಆ ಮಲತಾಯಿಗೆ ಹೋಗಿ ಹೇಳ್ಬಿಟ್ಟಿದ್ದ, ಮುಗಿದೋಗಿತ್ತಲ್ಲ, ಆಯ್ತು ನಿನ್ ಮಗನ್ನ ರಾಜ್ಯ ಮಾಡು, ನಾ ಸೇವಕನಾಗಿರ್ತೀನಿ, ನಾ ಈ ರಾಜ್ಯಭಾರ ಅಲ್ಲೇ ಅಂತ ಅವಾಗ ಹೇಳ್ಬಿಟ್ಟಿತ್ತಂದ್ರ, ತಂದೆಗೆ ಹೋಗಿ ಹೇಳ್ಬಿಟ್ಟಿದ್ರ ಮುಗಿದೋಗಿತ್ತು. ಹೋಗೋ ಪ್ರಶ್ನೆನ ಬರ್ತಿದ್ದಿಲ್ಲ. ಆದ್ರೆ ಅದನ್ನು ಉಣ್ಣಬೇಕಾಗಿತ್ತು. ಉಣ್ಣಲ್ಲ, ಬೇರೆ ಪರಿಹಾರ ಅದಕ್ಕಿಲ್ಲ. ಅದಕ್ಕೆ ಉಣ್ಣಬೇಕಾಗೈತಿ. ನಾವು ಶರೀರಕ್ಕೆ ಅದು ಬಾಧೆ ಇರುದ. ಆ ಬಾಧೆಯನ್ನ ಮೀರಿ ನಿಲ್ಲಬೇಕಾಗೈತಿ. ನಾವು ಬಾಧೆ ತನ್ನೋಡು ತೋರೋದು ಪರಮಾರ್ಥ ಬೋಧೆ ನೆಲೆಗೊಂಡು ನಿಂತ ಮೇಲೆ ಅಂತ. ಆ ಪರಮಾರ್ಥ ಬೋಧೆ ಒಳಗೆ ನೆಲೆಗೊಂಡು ನಿಂತ ಈ ಪ್ರಾರಬ್ಧದ ಕಾಟ ನನ್ನ ಸಂಬಂಧ ಇಲ್ಲ. ಸಾಕಷ್ಟು ಅನುಭವಗಳಿಗೂ ಬಿಟ್ಟಿಲ್ಲ. ಇದು ಹೇಳಿದ್ರಲ್ಲ, ಜ್ಞಾನಿಗಳಿಗೂ ಕೂಡ ಪ್ರಾರಬ್ಧ ಬಿಟ್ಟಿಲ್ಲ. ಅಂದ್ರೆ ಜ್ಞಾನಿಗಳು ಶರೀರ ನಾನಲ್ಲ ಅಂತ ತಿಳಿದಿರ್ತಾರ. ಅದು ನೋಡು ಅವರಿಗೆ ಅದು ಇರ್ತೈತಿ. ಹೌದಲ್? ಅವರಿಗೂ ಅದು ಬಂದಿಲ್ಲ, ರೋಗ ಅವ್ರಿಗೆ ಬರಬಾರ್ದು ಅಂತವ್ರಿಗೆ
ಜನರಿಗೆ ಅಂತ ರೋಗ ಅವ್ರಿಗೆ ಬಂತು ಅಂತ ನಾವಂತೇವ, ಆದ್ರ ಅವ್ರ ಅಂತಾರ ನನಗ್ ಸಂಬಂಧ ಇಲ್ಲ, ಅದು ಬಂದತಿ ಅದು ಮಾಡೇ ತಿಂದ ಕರ್ಮ ಅಂತದ್ದು ಮುಂದಕ್ಕೆ ಬಿಡುವ ನನಗೇನಾಗೈತಿ ಅಂತ ಅವ್ರು ಅಂತಿರ್ತಾರ. ರಮಣ್ರಿಗೆ ಕ್ಯಾನ್ಸರ್ ಆಯ್ತು, ಅವ್ರ ಏನಂದ್ರು, ಹಿಂದೆ ಮಾಡಿದ್ದು ಬಿಡು ಅದಕ್ಕೆ ಬಂದೈತಿ ಉಂಟದ್ ಬಿಡೋದು ಅಂತ ಅದನ್ನ ಉಪಚಾರ ಮಾಡಿದ್ರು. ಒಂದೇ ಸರಿ ಉಪಚಾರ ಮಾಡಿದ್ರು ಅದು ಕಡಿಮೆ ಆಗಲಿಲ್ಲ, ಮತ್ತೆ ಎರಡನೇ ಸರಿ ಮಾಡಿದ್ರು ಅದು ಕಡಿಮೆ ಆಗಲಿಲ್ಲ, ಹೋಲಿ ಬಿಡು ಅದು ಉಂಟೈತಿ ತಾವ ಹಿಂದಿನ ಕರ್ಮಕ್ಕಂತಾರವಾಗಿ ಬಂದೈತಿ, ಆ ಶರೀರ ಮಾಡೈತಿ ಹಿಂದೆ ಅದು ಶರೀರಕ್ಕೆ ಬಂದೈತಿ, ನನಗೇನ್ ಸಂಬಂಧ ಅದು ಅಂತ ತಿಳಿಸ್ಬೇಕು. ಆ ಭಾವವನ್ನ ಮೀರಿದ್ರು. ಹಂಗ ನಾವು ಈ ಶರೀರ ಭಾವನ ಮೀರ್ಬೇಕಾಗೈತಿ. ಈ ಶರೀರ ನಾನಲ್ಲ, ನಾನು ಹುಟ್ಟುವವನು ಅಲ್ಲ, ತಾಯಿಯವನು ನಾನಲ್ಲ, ನಾನು ಈ ಮನಸ್ಸಿನ ಸುಖ ದುಃಖಗಳು ನಾವು ಸಂಬಂಧ ಇಲ್ಲ ಅಂತ ತಿಳಿದು ನನ್ನ ನಿಜವನ್ನ ಅರಿತು ಉಳ್ಕೊಂಡಾಗ ಯಾವ ಕರ್ಮನೂ ಏನು ಮಾಡುದು. ನಾನ ಇದು ಅಂತ ಹಿಡ್ಕೊಂಡಾಗ ಇದೆಲ್ಲ ನನಗ್ ಕಾಟ ಕೊಡಾಕತ್ತಿದ್ದು. ಹೌದಲ್ರಿ? ಹಸಿವು ದೃಶ್ಯಗಳ ಬಾಧೆ, ಹುಟ್ಟು ಸಾವುಗಳ ಒಂದು ಚಿಂತೆ, ಇದು ಎದಕ್ಕೈತಿ ಅಂದ್ರೆ ಶರೀರ ನಾನು ತಿಳ್ಕೊಂಡಾಗ ಐತೆ ಸುಖ ದುಃಖಗಳು. ಹೌದಲ್ರಿ? ಯಾರಿಗೆ ನನಗೆ ಇಲ್ಲ, ಇದು ನಾನಂತ ತಿಳ್ಕೊಂಡಾಗ ಇವೆಲ್ಲ ನಾನೊಂದು ಭಾವ ಬಂದ್ಮೇಲೆ. ಹೌದಲ್ರಿ? ನಿದ್ರಿ ಒಳಗೆ ಯಾವ್ದಿತ್ತು? ಹಸಿವಾಗಿತ್ತು, ದೃಶ್ಯ ಆಗಿತ್ತು, ಅಲ್ಲಿ ಹುಟ್ಟು ಸಾವುಗಳ ಭಯ ಕಾಡ್ತಿತ್ತು, ಹೆಂಗ ಸುಖ ದುಃಖದ ವಿಚಾರ ಇತ್ತು, ಹೆಂಗ ಅಲ್ಲಿ ಯಾವ್ದು ಇದ್ದಿಲ್ಲ. ಯಾಕಂದ್ರೆ ಶರೀರ ನಾನಲ್ಲ ಅಂತ ಮರೆತು ಹೋಗಿದ್ದೇವೆ. ಇದನ್ನ ಅರತು ತಿಳ್ಕೊಂಡು ಈ ಭಾವವನ್ನು ಮೀರಿ ನಿಲ್ಲಬೇಕಾಗಿತ್ತು. ಇದು ನನ್ನ ಸಂಬಂಧ ಇಲ್ಲದ್ದು, ನಾನು ಇದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಅವರು ನಾವು ಉಳ್ಕೋಬೇಕಾಗಿದೆ. ಅಂದ್ರೆ ಮಾತ್ರ ಈ ಜೀವನದ ಸಾರ್ಥಕತೆ. ಸಾಮಾನ್ಯವಾಗಿ ನಾವೆಲ್ಲ ಹೇಳ್ತೇವೆ, ಯಾವ್ದಕ್ಕೆ ಬಾಧೆ ಇರುದು, ಎದಕ್ಕೆ ಕೆಡುದು ಮುರಿದು, ಯಾವ್ದಕ್ಕೆ ತೋರುತ್ತೈತೆ. ಹೌದಲ್ರಿ? ಕೆಡುದು ಅದರ ಬಾಧೆಯನ್ನು ಅನುಭವಿಸೋದು ತೋರಿ ಈ ಶರೀರಕ್ಕೆ ಅದು ಎಲ್ಲ ನನಗ್ ಸಂಬಂಧ ಇಲ್ಲ. ಹಂಗ ಈ ನೋಡ್ರಿ, ಇದ್ರ ಮಾಹಿತಿ ಕೆಡ್ತೈತಿ, ಮುರಿತೈತಿ, ಏನು ಆಕೈತಿ? ಆ ವಿದ್ಯುತ್ತಿಗೆ ಏನಾರ ಆಕೈತಿ ಅನ್ನೋ ಬಾಧೆ, ವಿದ್ಯುತ್ ಏನಾರ ಆಕೈತಿ ಅನ್ನೋ, ಅದು ಮುರಿತೈತಿ, ಕೆಡ್ತೈತಿ ಅನ್ನೋ. ವಿದ್ಯುತ್ ಏನು ಆಗ್ತಿಲ್ಲ, ಯಾಕಂದ್ರೆ ಅದು ಯಾವಾಗ್ಲೂ ಇರತಕ್ಕಂತ ಚೈತನ್ಯ, ಅದು ಅದಕ್ಕೆ ಏನು ಆಗುದಿಲ್ಲ, ಅದಕ್ಕೆ ಬಾಧೆ ಇಲ್ಲ. ಯಾವುದು ಆ ವಿದ್ಯುತ್ತಿನ ಆಶ್ರಯದಿಂದ ಏನ ಇದನ್ ಮಾಡಾಕತ್ತವು, ಕೆಲಸ ಮಾಡಾಕತ್ತವು, ಅವಕ್ಕೆಲ್ಲ ಬಾಧೆ ಐತಿ. ಹಂಗ ಯಾರು ನಾನು ಇದಕ್ಕೆ ಆ ಶರೀರಕ್ಕೆ ನಾನು ಆಶ್ರಯ ಆಗಿದ್ದೀನಿ, ನಾನು ಬೇರೆ ಇದೀನಿ, ಸಾಕ್ಷಿ ಸ್ವರೂಪ ನಾನು ಅಂತ ಯಾರು ತಿಳ್ಕೊಂಡಿರ್ತಾರ ಅವರು ಪ್ರಾರಂಭವನ್ನ ಮೀರಿ ನಿಲ್ತಾರ, ಅವ್ರಿಗೆ ಸಂಬಂಧ. ಹಂಗೆ ನಾವು ಸಂಬಂಧವನ್ನ ಕಳ್ಕೋಬೇಕಾಗೈತಿ, ಈ ಶರೀರ ಸಂಬಂಧವನ್ನ ಕಳ್ಕೋಬೇಕಾಗೈತಿ. ಅದ ಮನುಷ್ಯನ ಜೀವನದ ಕರ್ತವ್ಯ. ಇದನ್ನ ತಿಳಿಬೇಕಾಗೈತಿ, ನನ್ನ ನಿಜವನ್ನ ತಿಳಿಬೇಕಾಗೈತಿ. ಹೊರತಾಗಿ ನನ್ನ ನಿಜವನ್ನ ತಿಳಿದ್ಬಿಟ್ಟು ಈ ಶರೀರನ ನಾನು ಇದಕ್ಕೆ ಬರ್ತಕ್ಕಂತ ದುಃಖ ಸುಖಗಳ ನನಗ ಸಂಬಂಧದವು ಅಂತ ಹಿಡ್ಕೊಂಡ್ ಕುಂತೀವಂದ್ರೆ ಈ ಜನ್ಮದ ಸಾರ್ಥಕತೆ ಆಗುದಿಲ್ಲ. ನಾವು ಇದನ್ನ ಹಚ್ಕೊಂಡ್ ಬಿಟ್ಟೆವು, ಇದನ್ನ. ಹೌದಲ್ರಿ? ಇದನ್ನ ಬಹಳ ನಾವು ಹಚ್ಕೊಂಡ್ ಬಿಟ್ಟೆವು. ಇದ್ರ ಚಿಂತೆ ನಾವು ಈ ಶರೀರದ ಬಗ್ಗೆ, ಇದಕ್ಕೆ ಆಗುವುಗಳ ಬಗ್ಗೆನ ಚಿಂತೆ ಮಾಡಾಕತ್ತೇವು. ನನ್ನ ನಿಜವನ್ನ ಅರಿವು ಸಲುವಾಗಿ ನಾವು ಕಾಲವನ್ನ ಕಳೆಯಾಕತ್ತಿಲ್ಲ. ಈಗ ಹೊಟ್ಟೆ ತುಂಬಿರ್ತೈತಿ, ಮತ್ತೊಂದು ಮುಂದಿನ ಈಗ ಊಟ ಮಾಡ್ತೇವೆ, ಮತ್ತ ಮುಂದಿನ ತಯಾರಿ ಈಗ ಚಾಲು ಮಾಡ್ತೇವೆ ನಾವು. ಹೌದಲ್ರಿ? ಮುಂದಿನ ಅಡಿಗೆ ಏನ್ ಮುಂದೇನ, ಮತ್ತ ಸಂಜೆಗೆ ಏನ್ ಮಾಡೋದು, ಮತ್ತ ಸಂಜೆದ ಮುಗೀತಿ, ಮುಂದೆ ನಾಳೆ ಏನ್ ಮಾಡೋದು, ಈಗ ತಯಾರಿ ನಡೆದ್ಬಿಟ್ಟಿರ್ತೈತಿ. ಆದ್ರೆ ಇದನ್ನ ಮನುಷ್ಯನ ತಾನ ವಿಪರೀತ ಕಲ್ಪನೆಯನ್ನು ಮಾಡ್ಕೊಂಡು ತಾನ ಮಾಡ್ಕೊಂತ ಹೊಂಟಾನ. ಆದ್ರೆ ಇದನ್ನ ರಕ್ಷಣೆ ಮಾಡಕ್ ಪ್ರಾರಬ್ಧ ದೂತ ಸಂಘ ಕಟ್ಟಿ ನಿಂತಾನ. ಅದಕ್ಕೆ ಇದನ್ ಮ್ಯಾಲೆ ಇದು ಅಷ್ಟೊಂದು ಮಮಕಾರವನ್ನು ಹಿಡಿದ ಇದನ್ನ ಪ್ರಾರಬ್ಧ ನಡೆಸುವಂತ ಹೋಗೈತಿ ಅಂತ ಧೈರ್ಯವನ್ನು ಅವಲಂಬನೆ ಆಗಿ ನೀನ್ ಯಾರದ ಎನ್ನುವಂತ ತಿಳುವಳಿಕೆಯನ್ನು ಮಾಡಿದ ಕಡೆ ಲಕ್ಷ್ಯ ಕೊಡು. ಅಂದಾಗ ಈ ಪ್ರಾರಬ್ಧವನ್ನ ಮೀರಿ ನಿಲ್ಲಕ್ ಸಾಧ್ಯ. ಹೌದು, ಸದಾ ಈ ಚಿಂತನೆ ಒಳಗೆ ತೊಡಗಿದಾಗ ಮಾತ್ರ ಅದನ್ನ ಅದ್ರ ಬಾಧೆಯನ್ನ ತತ್ತುವುದಿಲ್ಲ. ನಾವು ಯಾವಾಗ್ಲೂ ಈ ಶರೀರ ಭಾವದೊಳಗೆ ಇರ್ತೇವಂತ ಇದ್ರ ಬಾಧೆಗಳ ತರ್ತದ. ಸ್ವಲ್ಪ ಏನಾರ ಆದ್ಮೇಲೆ ನನಗೆ ಆಯ್ತು, ಹೌದಲ್ರಿ? ಎಷ್ಟು ಹಚ್ಕೊಂಡ್ ಬಿಡ್ತೇವೆ ಇದನ್ನ. ಯಾವ್ದಾರ ಪಶು ಪಕ್ಷಿಗಳಿಗೆ ಏನಾರ ಹಚ್ಕೊಂಡವಲ್ರಿ? ಏನಿಲ್ಲ. ಹೌದು, ಹೌದಲ್ರಿ? ನಾವ್ ಎಷ್ಟು ಹಚ್ಕೊಂಡೇವಿ, ಎಷ್ಟು ಲ್ಯಾಬ್ರೋಟರಿಗಳನ್ನ ಮಾಡ್ಕೊಂಡೇವು. ಇದಕ್ಕೆ ರೋಗಗಳ ಬರಬಾರ್ದು, ರೋಗ ಬದುಕಿನ ಪೂರ್ವದಲ್ಲೇ ಕಂಡು ಹಿಡ್ಕೊಂಡು ಏನೇನೋ ಔಷಧ ಉಪಚಾರಗಳನ್ನ ಮಾಡ್ಕೊಂಡು ಏನೇನೋ ಮಾಡ್ಕೊಂತ ಪ್ರಯತ್ನ ಮಾಡಾಗುತ್ತೆ. ಆದ್ರೂ ಕೂಡ ಸಾವನ್ನ
ಬರೋದಾದ ನಿಶ್ಚಿತ ಐತದ, ಯಾವ್ದು ತೋರೈತಿ ಅದು ಅಡಗಬೇಕದ, ಪ್ರಕೃತಿ ನೇಮ ಅದ, ಅದು ಬಿಡುದಿಲ್ಲದ. ನೀ ಎಲ್ಲಿ ಬುದ್ಧ ತೋಡ್ಕೊಂಡು ಕುಂತ್ರು ಬಿಡುದಿಲ್ಲ, ಅದು ಎಲ್ಲಿ ಹೋದ್ರು ಬಿಡುದಿಲ್ಲ, ಬರುದ. ಆ ಬರುಕಿನ ಪೂರ್ವದಲ್ಲಿ ನಿನ್ನ ನಿಜವನ್ನ ಅರಿಯಾಕ ನೀ ಪ್ರಯತ್ನ ಮಾಡುವ, ಅಂದ್ರ ಮಾತ್ರ ಈ ಪ್ರಾರಬ್ಧ ಏನ್ ಬರ್ತಕ್ಕಲ್ಲ ಇದು ದುಃಖ ಬಾಧೆ ಉಂಟು ಮಾಡೋದಿಲ್ಲ. ನೋವಾದ್ರೂ ಕೂಡ ನನ್ನ ಸಂಬಂಧ ಇಲ್ಲ. ನಾನು ಅದಕ್ಕೆ ರಮಣರು ಕುಂತಾಗ ಅವರಿಗೆ ಯಾಕೆ ನಾ ಇಲ್ಲಿ ಎಲ್ಲ ಬಂದ ಕಡಿದ್ರು ಕೂಡ ಅವರಿಗೆ ಯಾವುದು ಬರೆಯುವುದಿಲ್ಲ. ಹೌದಲ್ರಿ? ಯಾಕಿದ್ದಿಲ್ಲ ಅಂದ್ರೆ ಶರೀರ ಭಾವ ಇದ್ದಿಲ್ಲ ಅವರಿಗೆ, ಬಿಟ್ಟಿದ್ರೆ ಇದನ್ನ ಈ ಶರೀರ ಭಾವ. ಹಂಗೆ ನೀವು ಕೂಡ ಇದನ್ನ ಮರ್ತು ಬಿಟ್ಟಿರ್ತೀರಿ, ನಿದ್ರೆ ಒಳಗೆ ಇದನ್ನ ಮರ್ತು ಬಿಟ್ಟಿರ್ತೀರಿ. ಇದ್ರ ಮೇಲೆ ಹಲ್ಲಿ ಯಾವ್ದಾವ ಅಡ್ಡಾಡ್ತಿರ್ತಾವು, ಇರಿಬ್ ಅಡ್ಡಾಡ್ತಿರ್ತಾವು, ಏನೇನೋ ಹಾಕಿರ್ತೈತಿ, ಇರಿಬ್ ಕಡ್ದಿರ್ತಾವು. ಅವಾಗ ಮುಂಜಾನೆ ಅಂತ ಕೂಡ ಏನೋ ಒಂದು ಮಾತಿರ್ತೈತಿ, ಅವಾಗ ಇರ್ತೀವಿ ಏನೋ ಕಡ್ದಕ್ ನೋಡಿದ್ವಿ. ಹೌದಲ್ರಿ? ನೀರಿರ್ತೇವ ಅವಾಗ ಅಜ್ಞಾನದಿಂದ ಮರೆತು ಬಿಟ್ಟಿರ್ತೇವ. ಅವಾಗ ಯಾವ ಬಾಧೆನೂ ಇರುದಿಲ್ಲ. ಯಾವಾಗ ಶರೀರ ಭಾವ ಬರ್ತೈತಿ ಅವಾಗ ಬಾಧೆ ಚಾಲು ಆಗ್ತೈತಿ. ಹಂಗೆ ಬಾಧೆ ತನ್ನೋಡು ತೋರ್ಬಾರ್ದಂದ್ರ ಪರಮಾರ್ಥ ಬೋಧೆ ನೆಲೆಗೊಂಡು ನಿಲ್ಬೇಕಾಗಿದೆ. ಈ ಪ್ರಾರಬ್ಧ ಶಾಖ ತಪ್ಪಿಸ್ಕೋಬೇಕಂದ್ರ ನನ್ನ ನಿಜ ಸ್ಥಿತಿ ಒಳಗೆ ಉಳಿಬೇಕಾಗಿದೆ. ಅಂದ್ರ ಮಾತ್ರ ಈ ಮನುಷ್ಯ ಜನ್ಮದ ಸಾರ್ಥಕತೆ. ನಾವ್ ಇಲ್ಲ ಇದ ಸತ್ಯ ಐತಿ ಅಂತ ತಿಳ್ಕೊಂಡು ಇದ್ರೊಳಗೆ ಇದ್ದೀವಂದ್ರ ಪ್ರಾರಬ್ಧವನ್ನು ಮೀರಕ್ ಆಗುದಿಲ್ಲ. ಎಷ್ಟು ತಪ್ಪಿಸ್ಕೋಬೇಕಂತ ಸಾಕಷ್ಟು ಪ್ರಯತ್ನ ಮಾಡ್ತೇವೆ, ಆದ್ರೂ ಕೂಡ ಬಿಡುವುದಿಲ್ಲ. ಹೊರ ಇಚ್ಛೆಯಿಂದ ಬರ್ತೈತಿ, ಇದು ಅನಿಚ್ಛೆಯಿಂದ ಬರ್ತೈತಿ. ಹೌದಲ್ರಿ? ನಾ ಇಚ್ಛೆ ಮಾಡ್ಕೊಂಡ ಮಾಡಾಕತ್ತೀನಿ, ಹೌದಲ್ರಿ? ನಾ ಪ್ರಯತ್ನ ಮಾಡಾಕತ್ತೀನಿ ಹಿಂಗ ಆಗ್ಬೇಕು ಅಂತೇಳಿ, ಹಂಗ ಆಗಕ್ಕೆ ಪ್ರಯತ್ನ ಮಾಡಾಕತ್ತೀನಿ. ಒಮ್ಮೆ ನಂಗೆ ಆಗುವುದು ಆಗಿಲ್ಲ, ಅದನ್ನ ಯಾವ್ದಾದ್ರು ತಪ್ಪಿಸ್ತಾರ, ಪರ ಇನ್ನೊಬ್ರು ಬಂದು ತಪ್ಪಿಸ್ತಾರ, ನಂಗೆ ಆಗ ಬಿಡುದಿಲ್ಲ. ಹೌದಲ್ರಿ? ಆಕ್ಸಿಡೆಂಟ್ ಆಕೈತಿ, ಅನಿಚ್ಛಾ ಪ್ರಾರಂಭ ಹೇಳಿದ್ರಲ್ಲ. ಆಕ್ಸಿಡೆಂಟ್ ಅನಿಚ್ಛಾ, ಏನೋ ಇಚ್ಛೆನೂ ಇಲ್ಲ, ಪರ ಇಚ್ಛೆ ಇನ್ನೊಬ್ರು ಮಾಡಿಲ್ಲ, ಅದನ್ನ ನನ್ನ ಇಚ್ಛೆನೂ ಇಲ್ಲ. ಆಕ್ಸಿಡೆಂಟ್ ಅಂತ ಯಾರು ಪಂಚಮಭೂತಗಳ ಅವರ ಬಂದು ಒಕ್ಕರ್ಸ್ಕೊಂಡ್ಬಿಡ್ತಾವ. ಅದು ಉಳಿಬೇಕಾಗಿತ್ತಂದ್ರ ಎಂತ ಕಠಿಣ ಪರಿಸ್ಥಿತಿ ಒಳಗಿದ್ರು ಕೂಡ ಅದು ಬರುತ್ತೆ. ಆ ಶರೀರ ಪ್ರಾರಂಭಿಸ್ತದೆ. ಅದು ಪ್ರಾರಂಭ ಇಲ್ಲ ಅಂದ್ರೆ ಎಂತ ಅನುಕೂಲ ಮಾಡ್ಕೊಂಡೆ ಬಂದ್ರು ಕೂಡ ಅದಕ್ಕೆ ಬರ್ತದೆ. ಹೌದಲ್ರಿ? ಎಲ್ಲಾ ಸುಸಜ್ಜಿತವಾದಂತ ಆಸ್ಪತ್ರೆ ಒಳಗೆ ಎಲ್ಲಾ ನುರಿತ ವೈದ್ಯರು ಸಲಹೆ ಮೇರೆಗೆ ಅವ್ರು ಎಲ್ಲಾ ಟ್ರೀಟ್ಮೆಂಟ್ ಕೊಡ್ತಾರ ಅಂದ್ರು ಕೂಡ, ಎಲ್ಲಾ ವ್ಯವಸ್ಥೆ ಐತೆ ಅಂದ್ರು ಕೂಡ ಅಲ್ಲಿ ಅದು ಬದುಕುವಂತ ಒಂದು ಪ್ರಾರಬ್ಧ ಇಲ್ಲ ಅಂದ್ರೆ ಬದುಕಬಾರ್ದು, ಬದುಕಬೇಕು ಅನ್ನೋದಿತ್ತು. ಎಂತ ಅಪಾಯ ಇದ್ರೂ ಕೂಡ ಅದು ಬದುಕಬೇಕು ಅಂದ್ರೆ ಇದು ಪ್ರಾರಬ್ಧವನ್ನು ಅವಲಂಬಿಸಿಕೊಂಡಿರ್ತದೆ. ಇನ್ನು ಮಾಡಿದಂತ ಕರ್ಮಕ್ಕನುಸಾರವಾಗಿ ಈಗ ನಡೀತಿರ್ತೈತಿ. ಈ ನಡೆಯುವಂತ ಕಾಲದೊಳಗೆ ನಾವು ಮುಂದೆ ಏನಾಗಬೇಕು ಅನ್ನೋದನ್ನ ಈಗ ಮಾಡ್ಕೊಂತ ಹೊಂಟೇವ್ ನಾವು. ಇದನ್ನ ಪ್ರಾರಬ್ಧವನ್ನು ಉಣ್ಣುತ್ತಾ ಮುಂದ ಆಗಾಮಿ ಕರ್ಮಗಳನ್ನ ನಾವು ಮಾಡಾಕತ್ತೇವಲ್ಲ, ಈ ಆಗಾಮಿ ಕರ್ಮದೊಳಗೆ ಯಾವ್ದು ಹಿತ ಮುಂದಿನ ಜನ್ಮಕ್ಕೆ ಹಿತ ಐತಿ, ಯಾವ್ದು ಅಹಿತ ಐತಿ ಅನ್ನೋದನ್ನ ತಿಳ್ಕೊಂಡು ನಾವು ಮಾಡ್ಕೋಬೇಕು. ಮುಂದಿನ ಜನ್ಮಕ್ಕೆ ನಮಗೆ ಏನ್ ಆಗ್ಬೇಕಾಗೈತಿ ಅನ್ನೋದನ್ನ ನಾವು ಈಗ ನಿರ್ಧಾರ ಮಾಡ್ಕೊಂಡು ನಡಿಬೇಕಾಗೈತಿ. ಹೌದಲ್ರಿ? ಇದು ಮುಂದೆ ಬರ್ತಕ್ಕಂಥದ್ದು ಈಗಂತೂ ಬಂದ್ ಬಿಟ್ಟೈತಿ. ಇದನ್ನ ತಪ್ಪಿಸ್ಕೊಳಕ್ ಆಗುದಿಲ್ಲ. ಆ ಮುಂದೆ ಏನಾಗಬೇಕು ಅನ್ನೋದನ್ನ ಈಗ ನಿರ್ಧಾರ ಮಾಡ್ಕೊಂಡು ನಡಿಬೇಕಾಗೈತಿ. ಅದರಂತೆ ಆಗಾಮಿ ಕರ್ಮ ಇದನ್ನ ನಾವು ಸರಿಯಾಗಿ ಯೋಚನೆ ಮಾಡಿ ನಡಿಬೇಕಾಗೈತಿ. ನೀತಿಯುತವಾದಂತಹ ಜೀವನ ಕ್ರಮವನ್ನು ಅಳವಡಿಸ್ಕೊಂಡು ಯಾರಿಗೂ ನೋವಾಗಲಾರ್ದಂಗ ಉತ್ತಮ ಆಚರಣೆಯಿಂದ ನಡೆದ್ರೆ ಮಾತ್ರ ಈ ಜೀವನವನ್ನ ಸಾರ್ಥಕ ಮಾಡ್ಕೊಳಕ್ ಸಾಧ್ಯ. ನಾವ್ ಅದನ್ನ ಬಿಡ್ತೇವೆ, ಬಿಟ್ಟು ಹೆಂಗಾರ ಬಂದೈತಿ ಇದನ್ನ ಎಲ್ಲಾ ಮಾಡಿ ಮುಂದೆ ನೋಡಿ ತೀರಿಸ್ಬೇಕು, ಯಾರಿಗೇನೋ ಇವೆಲ್ಲ ಅಂತ ಮಾತಾಡ್ತೇವೆ. ನೀ ಅದಕ್ಕೆ ಅನುಸಾರವಾಗಿ ನೀ ಮುಂದಿನ ಜನ್ಮದೊಳಗೆ ಅದನ್ನ ಅನುಭವಿಸ್ಬೇಕಾಗೈತಿ. ನೀ ಏನೇನು ಮಾಡ್ತೀಯಲ್ಲ ಅದೆಲ್ಲ ಮುಂದೆ ಬರ್ತೈತಿ, ಬಿಡುವುದಿಲ್ಲ. ಅದಕ್ಕೆ ವಿಚಾರ ಮಾಡಿ ಈ ಮನುಷ್ಯ ಜನ್ಮದ ಸಾರ್ಥಕತೆ ಕಡೆ ನಾವು ಗಮನ ಕೊಡಬೇಕಾಗೈತಿ. ಅದಕ್ಕೆ ಮನುಷ್ಯ ಜನ್ಮ ದೊಡ್ಡದು, ಇದನ್ನ ಸುಮ್ಮನೆ ಕಾಲ ಕಳೆದ ಹಾಳು ಮಾಡ್ಕೊಂಡ್ರಿ ಉತ್ಸವಗಳಿರ ಅಂತ ಹೇಳಿ. ಯಾಕೆ ಹೇಳಿದ್ರು ಅವರು? ಇಂತ ಮನುಷ್ಯ ಜನ್ಮ ಮತ್ತೆ ಬರ್ತೈತಿ ಇಲ್ಲ ಗ್ಯಾರಂಟಿ
ಈ ಪ್ರಾರಬ್ಧವನ್ನ ಮೀರಿ ನಿಲ್ಲಾಕ ಮನುಷ್ಯ ಜನ್ಮನ ಬೇಕು. ಹಿಂದಿನ ಜನ್ಮದೊಳಗ ಅದು ಯಾವ ಮುಂದ ಆಗಾಮಿ ಕರ್ಮಗಳನ್ನ ಮಾಡಿಲ್ಲವು. ಪ್ರಾರಬ್ಧವನ್ನ ತೀರಿಸ್ತಾ ಸಂಚಿತ ಕರ್ಮದ ಆ ಚಿಲಕನ್ನ ತೀರಿಸ್ಕೊಂತ ಈ ಮನುಷ್ಯ ಜನ್ಮಕ್ ಬಂದಾವ. ಹೌದಲ್ರಿ? ಈಗ ಮನುಷ್ಯ ಜನ್ಮಕ್ ಬಂದಿದ್ದು ಮುಂದೆ ನಾವು ಆಗಾಮಿ ಕರ್ಮಗಳನ್ನ ಮಾಡ್ಕೊಂಡು ಅವನು ಮುಂದೆ ಶೇಖರಣೆ ಮಾಡ್ಕೊಂತ ಹೊಂಟೇವು. ಬ್ಯಾಂಕ್ ಬ್ಯಾಲೆನ್ಸ್ ಗಳನ್ನ ಹೆಚ್ಚಿಗೆ ಮಾಡ್ಕೊಂತ ಹೊಂಟೇವು. ಅದನ್ನು ಮುಂದೆ ಕರಗಿಸಬೇಕಾಗೈತಿ. ಈಗ ಕರಗಿಸುವಂತ ನಾವು ಮುಂದೆ ಯಾವುದೇ ಹೀನ ಸೀಮೆ ಆಗಿ ಹುಟ್ಟದ, ಯಾವ್ದ ಮತ್ತ ತಾವರ ಸೀಮೆ ಆಗಿ ಹುಟ್ಟದ, ಈ ಮನುಷ್ಯ ಜನ್ಮವನ್ನ ಪಡಿ ಸಲುವಾಗಿದ್ದ ಏನು ನೀತಿಯುತವಾದಂತ ಜೀವನ ಕ್ರಮ ಐತಲ್ಲ, ಅದನ್ನ ಅಳವಡಿಸ್ಕೊಂಡು ನಡೆದಿವಂದ್ರೆ ಆ ನೀತಿ ಈ ಶರೀರ ಇರುವ ತನಕ ನಾವು ಅಳವಡಿಸ್ಕೊಂಡಿವಂದ್ರೆ ಮುಂದೆ ಮನುಷ್ಯ ಜನ್ಮ ಬರ್ತೈತಿ. ಮುಂದೆ ಆ ಮನುಷ್ಯ ಜನ್ಮ ಬಂದದ್ದನ್ನ ಈಗ ಬಂದೈತಲ್ಲ, ಈಗ ಕೂಡ ನೀತಿಯುತವಾದಂತಹ ಜೀವನವನ್ನ ಅಳವಡಿಸ್ಕೊಂಡು ನನ್ನ ನಿಜವಾದ ಆರ್ಯ ಸಲುವಾಗಿದ್ದನ್ನ ಇದನ್ನ ಉಪಯೋಗ ಮಾಡಿಕೊಂಡು ಮಾತ್ರ ಹುಟ್ಟು ಸಾವುಗಳನ್ನ ಮೀರಿ ನಿಲ್ಲಕ್ ಸಾಧ್ಯ ಐತಿ. ಅದಕ್ಕೆ ನಾವು ಪ್ರಯತ್ನ ಮಾಡೋಣ. ಪ್ರಯತ್ನ ಮಾಡಿ ನನ್ನ ನಿಜ ಸ್ವರೂಪ